ಹಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ರುದ್ರಂದ ಹಾಫ್ ಡೇ ಸ್ಕೂಲ್ ಇತ್ತು. ರುದ್ರನ ಜಲ್ದಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಜಳಕ ಮಾಡಿ ಒಂದು ಚಮಚ ಹಣ್ಣಿನ ಬಿಸಿನೀರಿಗೆ ಹಾಕಿ ಕುಡ್ಲಿಕ್ಕತ್ತೀನಿ ರೀ. ಸೊ ಅರ್ಜುನಿನ ಮಕ್ಕೊಂಡಿದ್ದ, ಮಮ್ಮಿ ರೂಮ್ ಒಳಗೆ ಅವನ್ನ ಶಿಫ್ಟ್ ಮಾಡಿ ಮಮ್ಮಿಗೆ ನೋಡಂತ ಹೇಳಿದ್ನಿ. ಸೊ ಆಲ್ರೆಡಿ 9 ಗಂಟೆ ಆಗಿತ್ತು. ಬಾಲ್ಕನಿ ಒಳಗೆ ಸ್ವಲ್ಪ ಬಿಸಿಲು ಬರ್ಲಿಕ್ಕತ್ತಿತ್ತು ರೀ. ಸೊ ಇವತ್ತು ಆ್ಯಕ್ಚುಲಿ ನಂಗೆ ಹೊರಗೆ ಹೋಗೋದಿತ್ತು. ಹೊರಗಂದ್ರೆ ಇಲ್ಲಿ ಬೋನ್ ಡೆನ್ಸಿಟಿ ಚೆಕ್ ಮಾಡ್ಕೊಳಕ್ಕೆ ನಾ ರಿಜಿಸ್ಟರ್ ಮಾಡಿದ್ದೆ ರೀ. ಆ ಮೆಸೇಜ್ ನಮಗೆ 1 ಮಂತ್ ಮೊದಲೇ ಬಂದಿತ್ತು, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಹೆಸರು ಮಾಡಿಕೊಡ್ರಿ ಅಂಥೇಳಿ. ಆಫ್ಟರ್ 30 ಹೆಣ್ಮಕ್ಳು ಮಾಡ್ಬೇಕಂತ ನಾನು ರೆಕಮೆಂಡ್ ಮಾಡ್ತೀನಿ, ಮಾಡಿಸ್ಬೇಕಂಥೇಳಿ. ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ನಂಗೆ ಬ್ಯಾಕ್ ಪೇನ್ ಆಮೇಲೆ ರಿಸ್ಟ್ ಪೇನ ಜಾಸ್ತಿನೇ ಆಗಿತ್ತು ರೀ. ಆಮೇಲೆ ನಂದು ಸ್ಟ್ರೆಂತ್ ಆಫ್ ಗ್ರಿಪ್ ಏನದಲ್ಲ ಅದು ಭಾಳ ಕಡಿಮೆ ಅನಿಸ್ಲಿಕ್ಕತ್ತಿತ್ತು, ವೀಕ್ ಅನಿಸ್ಲಿಕ್ಕತ್ತಿತ್ತು. ಸೊ ಒಳಗೆ ಬಂದ ನನ್ನ ಮೇಡ್ ಆಲ್ರೆಡಿ ಉದ್ದಿನ ವಡ ಆಮೇಲೆ ಚಟ್ನಿ ಮಾಡಿದಳ್ರಿ. ಸೊ ನಾಷ್ಟ ಮಾಡಿ ರೆಡಿ ಆದಿರಿ. ಸೊ 11 to 11:30. ಸೊ ಬೆಳಗ್ಗೆದು ಫಟಾಫಟ್ ನಾವು ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಫ್ರೆಂಡ್ ಬರ್ಲಿಕ್ಕತ್ತಾರ ನಂಗೆ ರಿಸೀವ್ ಮಾಡೋಕೆ. ಫ್ರೆಂಡ್ ಅಂದರೆ ಸೀನಿಯರ್ ಅದಾರ, ಅವ್ರ ಜೊತೆ ಹೋಗ್ತೀನಿ. ಮತ್ತು ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಮುಗಿಸ್ಕೊಂಡ್ಬರ್ಬೇಕಂತ ಪ್ಲ್ಯಾನ್ ಅದ. ಅಲ್ಲಿಗೆ ರೀಚ್ ಆದಮೇಲೆ ನೋಡಿರಿ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ರು ಅಂಥೇಳಿ. ಇದೇನು ಮಷಿನ್ ಕಾಣಿಸ್ಲಿಕ್ಕತ್ತದಲ್ಲ, ನಿಮ್ಮ ಕಾಲಿಗೆ 2 ಕಡೆ ಲಿಕ್ವಿಡ್ ಹಚ್ಚಿ ಅದ್ರ ಮೇಲೆ ನೀವು ಕಾಲು ಇಡಬೇಕು. ಆನ್ ದ ಸ್ಪಾಟ್ ವಿದಿನ್ 2 minutes ನಿಮ್ಗೆ ರಿಪೋರ್ಟ್ ಅಲ್ಲೇ ಕೊಡ್ತಾರೆ ಅವರು. ಸೊ ನಾವು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದ್ವಿ. वाला है जहाँ पे गैस जाती है तो मोस्टली जॉइंट्स के रीजन में जो होती है ना, दैट इज ಜಸ್ಟ್ ಟೆಸ್ಟ್ ಮುಗಿಸ್ಕೊಂಡು ಬಂದಿರಿ. ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಅಲೌಡ್ ಇದ್ದಿದ್ದಿಲ್ಲ, ಹೀಗಾಗಿ ಎಷ್ಟಾಗತ್ತೆ ಅಷ್ಟು ಸಣ್ಣ ಕ್ಲಿಪ್ಸ್ ತೊಗೊಂಡಿನಿ. ಸೊ ನನ್ನ ರಿಪೋರ್ಟ್ ಇಲ್ಲದ ನೋಡ್ಬೋದು. ಸೊ ತೋರಿಸ್ತೀನಿ ಎಲ್ಲದ. ಸೊ ಇದು ಬಂದಿತ್ತು ನನ್ನ ರಿಪೋರ್ಟ್. ಮನೆಯೊಳಗೆ ಬಂದಾಗ ನೋಡಿದ್ರಿ, ಕುಶಲ್ ಆಲ್ರೆಡಿ ಆಫೀಸಿಂದ ಬಂದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದರು. ಆ್ಯಕ್ಚುಲಿ ಅವ್ರಿಗೆ ಆಫೀಸ್ ಹೊತ್ತಿಂದ ಡೆಲ್ಲಿ ಹೋಗೋದಿತ್ತು 2 ದಿವಸ ಸಲುವಾಗಿ. ಸೊ ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಒಳಗೆ ಬಂದಾಗ ನಂಗೆ ಹಾಸ್ಪಿಟಲಿಂದ ಫೋನ್ ಬಂತು. ಏನಂದರೆ ಇವತ್ತು ಅರ್ಜುನಿಂದ ವ್ಯಾಕ್ಸಿನೇಷನ್ ಇತ್ತು ರೀ. ಸೊ ಅದನ್ನ ನೆನಪು ಹಾರಿದ್ದೆ. ಆ್ಯಕ್ಚುಲಿ ಅವ್ನಿಗೆ ಇನ್ಫ್ಲೂಯೆನ್ಸಾ ಫ್ಲೂದು 2nd ಡೋಸ್ ಕೊಡ್ಬೇಕಿತ್ತು ರೀ ಇವತ್ತು. ಹೀಗಾಗಿ ನಾನು ಫಟಾಫಟ ರೆಡಿಯಾಗಿ ಮಮ್ಮಿಗೂ ರೆಡಿಯಾಗಂತ ಹೇಳ್ತೀರಿ. ಮಮ್ಮಿ ಆಲ್ರೆಡಿ ರೆಡಿಯಾಗಿ ಅರ್ಜುನ್ ತೊಗೊಂಡು ಆಟೋ ಒಳಗೆ ವೇಟ್ ಮಾಡ್ಲಿಕ್ಕತ್ತಿದ್ಲು. तो अभी आएगा, उसको देखना 1 मिनट नहीं बस. ರುದ್ರು ಬರ್ತಾನೆ ರೀ ಈಗ 10 minutes ಹೋಗ. ಬಟ್ ನಮಗೆ ಲೇಟ್ ಆಗದ, ಹೀಗಾಗಿ ಹೆಂಗಿದ್ರು ಮೇಡದಾಳಲ್ಲ ಎಲ್ಲ ನೋಡ್ಕೋತಾರೆ. ಸ್ವಲ್ಪ ಬರೀ ಹೋಗೋಣ. ಮನೆಯಿಂದ ಹಾಸ್ಪಿಟಲ್ ಬರೀ 5 ನಿಮಿಷ ದೂರೊಳಗಿತ್ತು ರೀ. ಹೀಗಾಗಿ ಆಟೋ ಹತ್ತಿ ಹೊಂಟ್ವಿ. ಮಮ್ಮಿ ನೋಡ್ಬೋದು ಇಲ್ಲಿ ಸಾಡಿ ಒಳಗೆ ಅರ್ಜುನನ ಕವರ್ ಮಾಡಕತ್ತಿದ್ಲು, ಗಾಳಿ ಬಡಿತೈತೆ ಅಂತೇಳಿ. ಯಾಕಂದ್ರೆ ನಾ ಕ್ಯಾಪ್ ತರೋದು ಮರ್ತಿದ್ದೆ ರೀ. ಬಟ್ ಅವ್ನು ರೆಡಿನಾಗಿದ್ದಿಲ್ಲ ಅದನ್ನ ಹಾಕ್ಕೊಳಕ್ಕೆ, ತೆಗೆದು ಒಗಿಲಿಕ್ಕತ್ತಿದ್ದ. ಇದೇನು ಫ್ಲೂ ವ್ಯಾಕ್ಸಿನ್ ಅದ ಅಲ್ರಿ, ಇದನ್ನು ನೀವು ಪೇ ಮಾಡಿ ಕೊಡಿಸ್ಬೇಕು ಮಕ್ಕಳಿಗೆ. ಇದು ಗೌರ್ಮೆಂಟ್ ಒಳಗೆ ಅವೈಲೇಬಲ್ ಇರೋಂಗಿಲ್ಲ. ಸೊ ಅರ್ಜುನ್ ನೋಡ್ರಿ ಎಷ್ಟು ಹ್ಯಾಪಿ ಅದನೋ, ಅವ್ನು ಗೊತ್ತಿಲ್ಲ ಇನ್ನೊಂದು 5 ನಿಮಿಷ ಒಳಗೆ ಅವ್ನು ಇಂಜೆಕ್ಷನ್ ಮಾಡ್ತಾರಂತೇಳಿ. ಅಂತೂ ಇಂತೂ ಅವ್ನು ವ್ಯಾಕ್ಸಿನೇಷನ್ ಮುಗೀತು ರೀ. ಪಾಪ ನನ್ನ ಕೂಸು ಭಾಳ ಹತ್ತಿತ್ತು. ಆಮೇಲೆ ಆಟೋ ಹತ್ತಿ ನಾವು ಮನೆಗೆ ಬಂದ್ವಿ. ಇವತ್ತು ಕುಶಲ್ಗಿದ್ದಿಲ್ಲಲ್ಲ ಲಂಚಕ್ಕೆ. ಆಮೇಲೆ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ನು ಲೇಟಾಗಿ ಮಾಡಿದ್ವಿ ಅಂತೇಳಿ ಮೇಡಿಗೆ ಸಿಂಪಲ್ಲಾಗಿ ಅನ್ನ ಸಾರು ಅಷ್ಟೇ ಮಾಡಂತ ಹೇಳಿದ್ದೆ ರೀ. ಸೊ ಅವಳು ಅನ್ನ ಸಾರು ರೆಡಿ ಮಾಡಿಟ್ಟಿದ್ಲು. ಮನೆಗೆ ಬಂದು ಲಂಚ್ ಮುಗಿಸಿದ್ವಿ ರೀ. ನಮ್ಮ ಮಮ್ಮಿ ರೀ ನಂದು ಟೀ ಶರ್ಟ್ ನೋಡ್ಲಿಕ್ಕತ್ತಿದ್ಲು. ನೀ ಇದು ಹಾಕೋತೀಯೋ ಅಂತ ಕೇಳಲಿಕ್ಕತ್ತಿದ್ಲು. ಅವಾಗ ನಂಗೆ ಡೌಟ್ ಹೊಡಿತು ಯಾಕೆ ಕೇಳತ್ತಾಳೆ ಅಂಥೇಳಿ. ನನ್ನ ಚಲೋ ಹೊಸ ಟೀ ಶರ್ಟ್ ಕಟ್ ಮಾಡಿ ನೋಡ್ರಿ ಅರ್ಜುನ್ಗೆ ಈ ರೀತಿ ಕ್ಯಾಪ್ ರೆಡಿ ಮಾಡಿದಳು. ನನ್ನ ಹತ್ರ ಸ್ಟಿಚಿಂಗ್ ಮಷಿನ್ ಇಲ್ಲ, ಬಟ್ ಅಲ್ಲಿ ಸೂಜಿ ಮತ್ತು ದಾರ ತೊಗೊಂಡು ಕೈಯೊಳಗನ 10 ನಿಮಿಷದೊಳಗೆ ರೆಡಿ ಮಾಡಿ ಅವ್ನು ಕ್ಯಾಪ್ ಹಾಕಿದ್ಲು. ಅವ್ನಿಗೆ ಸೇಮ್ ಪಂಜಾಬಿ ಹುಡುಗ ಇರ್ತಾರಲ್ರಿ ಸೀಕರ್, ಆ ಟೈಪ್ ಕಾಣಿಸ್ಲಿಕ್ಕತ್ತಿದ್ದ ಅರ್ಜುನ. ಮಮ್ಮಿ ಹಿಂಗೆ ರೀ ಭಾಳ ಚಂದ ಸ್ಟಿಚ್ ಮಾಡ್ತಾಳ್ರಿ ಬ್ಲೌಸ್ ಎಲ್ಲ. ಬಟ್ ಅಷ್ಟೊತ್ತಿಗೆ ರುದ್ರ ಬಂದು ನೋಡ್ರಿ ಡಾನ್ಸ್ ಮಾಡ್ಲಿಕ್ಕತ್ತಿದ್ದಲ್ಲಿ. ಅರ್ಜುನ ಊಟನೂ ಮಾಡಿಸಿದ್ವಿ. ಈ ಕ್ಯಾಪ್ ನಂಗೆ ಭಾಳ ಇಷ್ಟ ಆಯಿತು. ಬಟ್ ನನ್ನ ಹೊಸ ಟೀ ಶರ್ಟ್ ಹೋಯ್ತು ಅಂತ ಫೀಲ್ನೂ ಆಯ್ತು ರೀ. 3 ಗಂಟೆಗೆ ವಾಕಿಂಗ್ ಹೊಂಟೇವ್ರಿ, ಯಾಕಂದ್ರೆ ಸ್ವಲ್ಪ ಬಿಸಿಲೈತೆ ಹೊರಗೆ. ಹೀಗಾಗಿ ಸಂಜೆ 4:15 ಕತ್ಲಾಗ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಇಲ್ಲಿ ಒಂದು ಪಾರ್ಕ್ ಐತಿ ನಮ್ಮ ಏರಿಯೊಳಗೆ. ಹೋಗಿ ಆ ಪಾರ್ಕ್ದಾಗ ಸ್ವಲ್ಪ ಹೊತ್ತು ಕುಂತ, ಹೆಂಗಿದ್ರು ಖುಷಿಯಲ್ಲಿಲ್ಲಲ್ರಿ, ಮತ್ತು ಟೈಮ್ ಪಾಸ್ ಮಾಡ್ಬೇಕಲ್ರಿ. ಸೊ ಅಲ್ಲಿ ಹೋಗಿ ಹೊರಗೆ ಅಡ್ಡಾಡಂದ್ರೆ ಖುಷಿ ಆಕಿಲ್ಲ ಅರ್ಜುನ್.
ಇದು ನೋಡ್ರಿ ನಮ್ಮ ಏರಿಯಾ ಒಳಗಿಂದ ಪಾರ್ಕ್. ಇದಕ್ಕೆ ಬುದ್ಧ ಝೆನ್ ಪಾರ್ಕ್ ಅಂತ ಕರೀತಾರೆ. ಸೊ ಮಧ್ಯಾಹ್ನ ಟೈಮ್ ಆಗಿತ್ತು, ಹಿಂಗಾಗಿ ಕ್ರೌಡ್ ಇದ್ದಿದ್ದಿಲ್ಲ ರೀ. ಅಲ್ಲಿ ಬುದ್ಧ ಸ್ಟ್ಯಾಚ್ಯೂನು ಅದ. ಫೌಂಟೇನ್ ಲೈಟ್ಸ್ ಈವ್ನಿಂಗ್ ಆನ್ ಮಾಡಿದಾಗ ಮತ್ತೂ ಚಂದ ಕಾಣಿಸ್ತದ. ಅರ್ಜುನ್ ಅಂತೂ ಹೋಗೋ ಬರೋರ್ನ ನೋಡ್ಕೊಂತ ಎಂಜಾಯ್ ಮಾಡ್ಲಿಕತ್ತಿದ್ದ. ರುದ್ರ ಸ್ವಲ್ಪ ಹೊತ್ತು ಜೋಲ ಆಡ್ದ, ಆಮೇಲೆ ಸೈಕಲ್ ತೊಗೊಂಡು ಅಲ್ಲೇ ಅವ ಸೈಕ್ಲಿಂಗ್ ಮಾಡ್ಲಿಕತ್ತಿದ್ರಿ. ಸ್ವಲ್ಪ ಹೊತ್ತು ಮಮ್ಮಿ ನಾನು ಮಾತಾಡ್ಕೊತ ಕುಂತ್ವಿ. ಆಮೇಲೆ ಅಲ್ಲೇ ಒಂದು ಸ್ಮಾಲ್ ಕ್ಯಾಫೆ ಇತ್ತು, ಗುಡ್ ಫುಡ್ ಗುಡ್ ಮೂಡ್ ಅಂತೇಳಿ. ಅಲ್ಲಿ ಹೋದ್ವಿ. ಭಾಳ ಸ್ಮಾಲ್ ಸೆಟಪ್ ಇತ್ತು ರೀ. ಇಲ್ಲಿ ವಡಾಪಾವ್ ಭಾಳ ಚಲೋ ಸಿಗ್ತಾವೆ. ಹಿಂಗಾಗಿ ನಾ ಒಂದೆರಡು ವಡಾಪಾವ್ ಆರ್ಡ್ರ್ ಮಾಡಿದೆ. ನಂಗೆ ರುದ್ರಗ, ಮಮ್ಮಿ ಬ್ಯಾಡ ಅಂತಂದರು. ಸೊ ಇಲ್ಲಿ ವಡಾಪಾವ್ ಗ್ರಿಲ್ಡ್ ಸಿಗ್ತದೆ, ಭಾಳ ಚಲೋ ಇತ್ತು ರೀ. ನಾರ್ತ್ ಒಳಗೆ ನಿಮ್ಗೆ ವಡಾಪಾವ್ ತಿನ್ಬೇಕಾದ್ರೆ ನೀವು ಇದರ ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕು, ಇಲ್ಲ ಒಂದು ಕ್ಯಾಫೆಗೆ ಹೋಗ್ಬೇಕು ರೀ. ನಮ್ಮ ಬೆಳಗಾವಿ ಒಳಗೆ ಹೆಜ್ಜಿಗೊಂದು ವಡಾಪಾವ್ ಸ್ಟಾಲ್ ಸಿಗ್ತಾವೆ ನಿಮ್ಗೆ, ಹಂಗೆ ಇಲ್ಲಿ ಸಿಗಂಗಿಲ್ಲ. ಸೊ ಅರ್ಜುನ್ ನಂಗೆ ತಿನ್ನಕ್ಕೆ ಕೊಡಲಾಗಿದ್ರೆ ಅವಂಗೂ ಬೇಕಾಗಿತ್ತು. ಸೊ ಕಸ್ಕೊಳ್ಳಿಕತ್ತಿದ್ದ ಬರೀ ತಿಂದ. ಅಲ್ಲೇ ಒಂದು ಶಾಪ್ ಇತ್ತು ರೀ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೋಡ್ದು ಏನಾರ ಬೇಕೇನಂತೇಳಿ ಅದು ಮುಗಿಸ್ಕೊಂಡು ಥಂಡಿ ಆಗೋಷ್ಟೊತ್ತಿಗೆ ನಾವು ಮನೆಗೆ ಹೋಗ್ಬೇಕಂತ ನಮ್ಮ ಪ್ಲ್ಯಾನ್ ಇತ್ತು. ಯಾಕಂದರೆ ಈವ್ನಿಂಗ್ ಜಾಸ್ತಿ ಥಂಡಿ ಆಗ್ತದೆ ಅಂತೇಳಿ. ಹೋಗ್ಬೇಕಾದ್ರೆ ನೋಡ್ರಿ ಎಷ್ಟು ಪಿಕಾಕ್ ಸಿಕ್ಕು ನಮಗೆ. ನಾವಿರುವಂಥ ಏರಿಯಾ ಒಳಗೆ ಡೈಲಿ ನೋಡೋಕೆ ಸಿಗ್ತಾವ್ರಿ ನಮ್ಗೆ ಪಿಕಾಕ್ಸ್. ಸೊ ಮನೆಗೆ ಬಂದಿಂದ ಸ್ವಲ್ಪ ಹೊತ್ತು ಮಾತಾಡ್ಕೊತ ಮನೆಯೊಳಗೆ ಕುಂತ್ವಿ. ಆಮೇಲೆ ಖುಷಿಯಲ್ಲಿ ಇದ್ದಿದ್ದಿಲ್ಲಲ್ಲ, ಹಿಂಗಾಗಿ ಟೈಮ್ ಪಾಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ ರೀ. ಅದಾಗಿಂದ ಇವತ್ತು ಡಿನ್ನರ್ಗೆ ಏನೂ ಬೇಡ, ನಾವು ವಡಾಪಾವ್ನು ತಿಂದಿದ್ದಲ್ರಿ. ಮಮ್ಮಿನೂ ಅಂದ್ಲು ನಂಗೆ ಹೆವಿ ಏನೂ ಬೇಡ ಅಂಥೇಳಿ. ಹಿಂಗಾಗಿ ನೀರು ಉಪ್ಪಿಟ್ಟು ಮಾಡಿ ಮಮ್ಮಿ ಅಂತ ಮಮ್ಮಿಗೆ ಹೇಳಿದ್ದೆ ನಾ. ಸೊ ನಂಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ್ ಅದ್ರ ಮೇಲೆ ಶೇವ್ ಹಾಕ್ಕೊಂಡು ಉಪ್ಪಿಟ್ಟು ತಿಂದ್ವಿ ರೀ. ಇಷ್ಟು ಹೇಳಿ ಇವತ್ತಿನ ಬ್ಲಾಗ್ ಮುಗಿಸ್ತೇನೆ ರೀ. ಸಿಗ್ತೀನಿ ನಾಳೆ ಬ್ಲಾಗ್ ಒಳಗೆ. ನನ್ನ ವೀಡಿಯೋಸ್ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.